ದರ್ಶನ್ ಮತ್ತು ರೆಬಲ್ ಸ್ಟಾರ್ ಅಂಬರೀಷ್ ಕುಟುಂಬದ ನಡುವೆ ಕಂದಕ ನಿರ್ಮಾಣವಾಗಿದೆಯಾ ಅನ್ನೋ ಅನುಮಾನ ಕಾಡ್ತಾ ಇದೆ. ಸುಮಲತಾ ಅವರಿಗಾಗಿ ದೊಡ್ಡ ದೊಡ್ಡ ರಾಜಕಾರಣಿಗಳನ್ನ ಎದುರು ಹಾಕಿಕೊಂಡಿದ್ದ ದರ್ಶನ್ ಇದರಿಂದ ರಾಜಕಾರಣಿಗಳಿಂದ ಪರೋಕ್ಷವಾಗಿ ಸಾಕಷ್ಟು ಕಷ್ಟಗಳನ್ನು ಎದುರಿಸಿದ್ರು. ಇಷ್ಟೆಲ್ಲ ಆದರೂ ತಮ್ಮ ಕೆಟ್ಟ ಪರಿಸ್ಥಿತಿಯಲ್ಲಿ ಸುಮಲತಾ ಅಂಬರೀಷ್ ಸಹಾಯಕ್ಕೆ ಬರಲಿಲ್ಲ ಅನ್ನೋದು ದರ್ಶನ್ ಕೊರಗು ಇರಬಹುದು. ಇದೀಗ ಹೊಸ ಸುದ್ದಿ ಏನಪ್ಪಾ ಅಂದರೆ, ಇನ್ಸ್ಟಾಗ್ರಾಮ್ನಲ್ಲಿ ದರ್ಶನ್ ಅನ್ಫಾಲೋ ಮಾಡಿದ ನಂತರ ಇದೀಗ ಇನ್ಸ್ಟಾಗ್ರಾಮಲ್ಲಿ ಸುಮಲತಾ ಅಂಬರೀಷ್ ಹಾಕಿರುವ ಸ್ಟೋರಿಗಳು ಕೂಡ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ದರ್ಶನ್ ಇನ್ಸ್ಟಾಗ್ರಾಮ್ನಲ್ಲಿ ಸುಮಲತಾ ಅವರನ್ನ ಒಬ್ಬರನ್ನೇ ಅನ್ಫಾಲೋ ಮಾಡಿದ್ರೆ ಸರಿ ಇರಲ್ಲ ಅಂದ್ಕೊಂಡಿರುವ ದರ್ಶನ್ ಇವರ ಜೊತೆಗೆ ಎಲ್ಲರನ್ನೂ ಅನ್ಫಾಲೋ ಮಾಡಿಬಿಟ್ಟಿದ್ದಾರೆ ಎನ್ನುವ ಸಂದೇಹ ಮೂಡಿದೆ. ಹಾಗೆ ನೋಡಿದ್ರೆ ದರ್ಶನ್ ಫಾಲೋ ಮಾಡ್ತಾ ಇದ್ದದ್ದೇ 6 ಜನರನ್ನ. ಅವರಲ್ಲಿ ಅಂಬರೀಷ್ ಕುಟುಂಬದವರೇ 3 ಜನ ಇದ್ರು. ಸುಮಲತಾ ಅಂಬರೀಷ್, ಅಭಿಷೇಕ್, ಅವಿವಾ ಅಭಿಷೇಕ್ ಅವರನ್ನ ಫಾಲೋ ಮಾಡ್ತಾ ಇದ್ದ ದಾಸ ಇವರನ್ನ ಮಾತ್ರ ಅನ್ಫಾಲೋ ಮಾಡೋ ಉದ್ದೇಶ ಇಟ್ಕೊಂಡಿದ್ರು. ಆದರೆ ಇದು ಯಾವುದೇ ವಿವಾದ ಸೃಷ್ಟಿಸೋದು ಬೇಡ ಅಂತ ತೀರ್ಮಾನಿಸಿ ಇವರೊಟ್ಟಿಗೆ ತಮ್ಮ ಸಹೋದರ ದಿನಕರ್, ಮಗ ವಿನೀಶ್ ಜೊತೆಗೆ ತಮ್ಮ ಅಭಿಮಾನಿ ಸಂಘದ ಅಧಿಕೃತ ಖಾತೆ ಡಿ ಕಂಪನಿಯನ್ನ ಅನ್ಫಾಲೋ ಮಾಡಿ ಅಭಿಮಾನಿಗಳ ತಲೆಗೆ ಹುಳ ಬಿಟ್ಟಿದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಸಮಥಿಂಗ್ ಈಸ್ ರಾಂಗ್ ಅನ್ನಿಸ್ತಾ ಇದೆ. ದರ್ಶನ್ ತಮ್ಮನ್ನ ಅನ್ಫಾಲೋ ಮಾಡಿದ ಮೇಲೆ ಇದೀಗ ಸುಮಲತಾ ಅಂಬರೀಷ್ ಅವರು 3 ಇನ್ಸ್ಟಾಗ್ರಾಮ್ ಸ್ಟೋರಿನ ಶೇರ್ ಮಾಡಿದ್ದು ಇನ್ನಷ್ಟು ಅನುಮಾನ ಹುಟ್ಟುಹಾಕಿದೆ, ಇನ್ನಷ್ಟು ಅಚ್ಚರಿಯನ್ನ ಮೂಡಿಸಿದೆ. ಸತ್ಯವನ್ನ ತಿರುಚುವವರಿಗೆ, ಜನರನ್ನ ನೋಯಿಸುವವರಿಗೆ, ಆರೋಪದ ಹೊಣೆ ಹೊರಿಸುವವರಿಗೆ, ಕೊನೆಗೂ ತಮ್ಮನ್ನ ತಾವು ಹೀರೋ ಅಂತ ತೋರಿಸಿಕೊಳ್ಳುವವರಿಗೆ ಆಸ್ಕರ್ ಬೆಸ್ಟ್ ಆಕ್ಟರ್ ಅವಾರ್ಡ್ ಹೋಗುತ್ತೆ ಅಂತ ಅವರು ಬರೆದಿದ್ದಾರೆ. ಇದು ಯಾರ ಕುರಿತು ಸುಮಲತಾ ಪೋಸ್ಟ್ ಮಾಡಿದಾರೋ ಗೊತ್ತಿಲ್ಲ, ಆದರೆ ಸದ್ಯದ ಬೆಳವಣಿಗೆಗಳು ಮಾತ್ರ ಇದು ದರ್ಶನ್ ಅವರಿಗಾಗಿ ಪರೋಕ್ಷವಾಗಿ ಮಾಡಿರುವ ಪೋಸ್ಟ್ ಅಂತಲೇ ಬಿಂಬಿಸಲಾಗ್ತಾ ಇದೆ. ನಟ ದರ್ಶನ್ ಜೈಲಿನಲ್ಲಿದ್ದಾಗ ಸುಮಲತಾ ಅಂಬರೀಷ್ ಮೌನ ಕಾಯ್ದುಕೊಂಡಿದ್ರು. ದರ್ಶನ್ ಹೊರ ಬಂದ ಮೇಲೆ ಅವನು ಯಾವಾಗಲೂ ನನ್ನ ಮಗ ಎಂದಿದ್ರು. ಇದೀಗ ಜೈಲಿನಲ್ಲಿದ್ದಾಗ ತಮ್ಮನ್ನ ಸುಮಲತಾ ನೋಡಲು ಬರಲಿಲ್ಲ ಅನ್ನೋ ಬೇಸರವೋ ಅಥವಾ ತಮ್ಮ ಸಹಾಯಕ್ಕೆ ಬರಲಿಲ್ಲ ಎನ್ನುವ ನೋವಿಗೋ ಗೊತ್ತಿಲ್ಲ, ದರ್ಶನ್ ಸಡನ್ ಆಗಿ ಸುಮಲತಾ ಅವರನ್ನ ಅನ್ಫಾಲೋ ಮಾಡೋ ಮೂಲಕ ತಮ್ಮ ಕೋಪವನ್ನ ಹೊರಹಾಕಿದ್ದಾರೆ ಅಂತ ವ್ಯಾಖ್ಯಾನಿಸಲಾಗ್ತಾ ಇದೆ. ದರ್ಶನ್ ಜೈಲಿನಲ್ಲಿದ್ದಾಗ ಸುಮಲತಾ ಅವರನ್ನ ನೋಡಲು ಹೋಗಿಲ್ಲ. ರಾಜಕೀಯ ಭವಿಷ್ಯದ ಕಾರಣಕ್ಕೆ ಅವರು ಈ ರೀತಿ ಅಂತರ ಕಾಯ್ದುಕೊಂಡಿರಬಹುದು. ಇದು ದರ್ಶನ್ ಮನಸ್ಸಿಗೆ ನೋವನ್ನ ಉಂಟು ಮಾಡ್ತಾ ಎನ್ನುವ ಪ್ರಶ್ನೆ ಹುಟ್ಟುಕೊಂಡಿದೆ. ಮದರ್ ಇಂಡಿಯಾ ಅಂತ ಪ್ರೀತಿಯಿಂದ ದರ್ಶನ್ ಸುಮಲತಾ ಅವರನ್ನ ಕರೀತಾ ಇದ್ರು. ಅಮ್ಮನ ಸ್ಥಾನವನ್ನ ಕೊಟ್ಟಿದ್ರು. ಸುಮಮ್ಮ ಸುಮಮ್ಮ ಅಂತ ಬಾಯಿ ತುಂಬ ಕರೀತಾ ಇದ್ರು. ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ದರ್ಶನ್ ಬೆವರು ಹರಿಸಿ ದುಡಿದಿದ್ರು. ಅವರ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನ ದರ್ಶನ್ ನಿರ್ವಹಿಸಿದ್ರು. ಸುಮಲತಾ ಅವರಿಗಾಗಿ ಘಟಾನುಘಟಿ ದಿಗ್ಗಜ ರಾಜಕಾರಣಿಗಳನ್ನ ದರ್ಶನ್ ಎದುರು ಹಾಕಿಕೊಂಡಿದ್ರು. ಇಷ್ಟೆಲ್ಲ ಮಾಡಿದ್ರೂ ಕೂಡ ಸುಮಲತಾ ಕಷ್ಟದ ಸಮಯದಲ್ಲಿ ತಮ್ಮನ್ನ ಬೆಂಬಲಿಸಿಲ್ಲ ಎಂಬ ಕಾರಣಕ್ಕೆ ಇಬ್ಬರ ಮಧ್ಯೆ ವೈಮನಸ್ಸು ಮೂಡಿದೆ ಎನ್ನುವ ಪ್ರಶ್ನೆ ಹುಟ್ಟುಕೊಂಡಿದೆ. ಇದೀಗ ತಮ್ಮ ಪೋಸ್ಟ್ ಬಗ್ಗೆ ಸ್ಪಷ್ಟನೆ ನೀಡುವ ಪ್ರಯತ್ನ ಮಾಡಿರುವ ಸುಮಲತಾ ಅಂಬರೀಷ್ ಮತ್ತೊಂದು ಪೋಸ್ಟ್ ಮಾಡಿ ಸುದೀರ್ಘವಾಗಿ ಬರೆದುಕೊಂಡಿದ್ದಾರೆ. ನನ್ನ ಹಿಂದಿನ ಒಂದು ಪೋಸ್ಟ್ ಕುರಿತು ಅನಗತ್ಯವಾದ ವಿವಾದ ಸೃಷ್ಟಿಯಾಗಿರೋದ್ರಿಂದ ಈ ಸ್ಪಷ್ಟನೆ ನೀಡಲು ನಾನು ಇಚ್ಛಿಸುತ್ತೇನೆ. ನನ್ನ ಪೋಸ್ಟ್ ಯಾರನ್ನಾದರೂ ಗುರಿಯಾಗಿಸಿ ಮಾಡಿದ್ದಲ್ಲ, ಅದು ಸರಳವಾಗಿ ಹಂಚಿಕೊಂಡ ವಿಷಯ ಮಾತ್ರ. ಯಾರು ನನ್ನನ್ನು ಫಾಲೋ ಮಾಡ್ತಾರೆ ಅಥವಾ ಅನ್ಫಾಲೋ ಮಾಡ್ತಾರೆ ಎಂಬುದನ್ನು ಗಮನಿಸುವ ಅಭ್ಯಾಸ ಹೊಂದಿಲ್ಲ. ಮಾಧ್ಯಮಗಳಲ್ಲಿ ಈ ವಿಷಯದ ಬಗ್ಗೆ ಸುದ್ದಿಗಳು ಬಂದ ಬಳಿಕವೇ ನನಗೂ ಈ ಬೆಳವಣಿಗೆ ತಿಳಿಯಿತು. ನಿಜಕ್ಕೂ ದರ್ಶನ್ ಅವರು ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟರ್ನಲ್ಲಿ ಯಾರನ್ನೂ ಫಾಲೋ ಮಾಡ್ತಾ ಇಲ್ಲ. ಅದು ಅವರ ವೈಯಕ್ತಿಕ ಆಯ್ಕೆ ಮತ್ತು ಅದನ್ನು ಎಲ್ಲರೂ ಗೌರವಿಸಬೇಕು. ಇದನ್ನು ಬೇರೆ ರೀತಿಯಲ್ಲಿ ಅರ್ಥೈಸುವ ಅಗತ್ಯವಿಲ್ಲ. ತಾಯಿ ಮಗನ ಸಂಬಂಧದಲ್ಲಿ ಅನಗತ್ಯವಾದ ವಿವಾದಗಳನ್ನು ಸೃಷ್ಟಿಸಬೇಡಿ ಅಂತ ಎಲ್ಲರಲ್ಲೂ ಮನವಿ ಮಾಡ್ತೇನೆ. ನನ್ನ ಪೋಸ್ಟ್ ಯಾರನ್ನು ಉದ್ದೇಶಿಸಿಲ್ಲ ಎಂಬುದನ್ನು ಮತ್ತೊಮ್ಮೆ ಸ್ಪಷ್ಟಪಡಿಸ್ತೇನೆ. ನಾನು ನನ್ನ ಕುಟುಂಬ ಹಾಗೂ ಆಪ್ತರ ವಿಚಾರಗಳನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಎಳೆದು ತರುವ ಅಭ್ಯಾಸವನ್ನು ಎಂದಿಗೂ ಹೊಂದಿಲ್ಲ ಎಂದಿದ್ದಾರೆ. ಒಟ್ಟಾರೆ ದರ್ಶನ್ ಅನ್ಫಾಲೋ ಮಾಡಿದ ಮೇಲೆ ಇನ್ಸ್ಟಾಗ್ರಾಮ್ನಲ್ಲಿ ಸುಮಲತಾ ಅಂಬರೀಷ್ ಅವರು ಅತ್ಯುತ್ತಮ ನಟ ಆಸ್ಕರ್ ಅವಾರ್ಡ್ ಯಾರಿಗೆ ಹೋಗುತ್ತೆ ಅಂದರೆ, ಯಾರು ಸತ್ಯವನ್ನ ತಿರುಚುತ್ತಾರೆ, ಪಶ್ಚಾತ್ತಾಪ ಇಲ್ಲದೆ ಬೇರೆಯವರಿಗೆ ನೋವು ಮಾಡ್ತಾರೆ, ತಪ್ಪನ್ನ ಬೇರೆಯವರ ಮೇಲೆ ಹಾಕ್ತಾರೆ, ಆದಾಗ್ಯೂ ಅವರು ತಮ್ಮನ್ನ ತಾವು ಹೀರೋ ಎಂದುಕೊಳ್ತಾರೆ ಅಂತ ಬರೆದುಕೊಂಡಿರೋದು ಸದ್ಯಕ್ಕೆ ವೈರಲ್ ಆಗ್ತಾ ಇದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.